ಯಾವ್ದ್ರಿ ಆ ರಿಪೋರ್ಟ್ ಅವ್ರ ಸೈಟ್ ಫಿಸಿಬಿಲಿಟಿ ನಿಮ್ಗೆ ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ. ಸೈಟ್ ಫಿಸಿಬಿಲಿಟಿ ಮತ್ತು ಇನ್ನಿತರ ಬಗ್ಗೆ ಅವ್ರು ಕೊಡ್ತಾರೆ ಅಷ್ಟೇ. ಅವ್ರ ರೋಲು ಇಲ್ಲಿ ಮಾಡಬೇಕು ಅದು ಕೂಡ, ಇದು ಫೈಟು ಸೂಟೇಬಲ್ ಅದೇ ಎಲ್ಲ ಅಷ್ಟೇ ಅವ್ರ ರೋಲು. ಅದು ಗೊತ್ತಿಲ್ಲ ನನಗೆ. ಅವರು ಬಹುಶಃ ಕೊಡ್ಬೋದು, ಒಂದು ತಿಂಗಳಲ್ಲಿ 15 ದಿವಸ ಕೊಡ್ಬೋದು. ಆಮೇಲೆ ನಾವು ಇದನ್ನ ಎಕ್ಸ್ಪರ್ಟ್ಸ್ಗೆ ವಹಿಸ್ತೀವಿ. ಲೈಕ್ KPMG ಇರ್ಬೋದು, ಬೇರೆ BCG ಇರ್ಬೋದು, ಆನ್ಸ್ಟನ್ ಯಂಗ್ ಇರ್ಬೋದು, ಈಗ ಯಾರು, ಅಥವಾ ಈ ಏರ್ಲೈನ್ ಇದಕ್ಕೆ ಯಾರು ನಿಮ್ಮ ಇದು ಯಾವುದಲ್ಲ ಜೇವರ್ ಏರ್ಪೋರ್ಟ್ ಮಾಡಿದಾರಲ್ಲ ನೋಯ್ಡಾ, ಅವರು ನವಿ ಮುಂಬೈ ಏರ್ಪೋರ್ಟ್ ಈಗ ಇತ್ತೀಚೆಗೆ ಮಾಡಿದ್ದಾರೆ. ಇವು ಇತ್ತೀಚೆಗೆ 2 ಹೊಸ ಏರ್ಪೋರ್ಟ್ಸ್ ಬಂದಾರೆ. ಅಲ್ಲಿ ಆ ಕನ್ಸಲ್ಟೆನ್ಸ್ ಕೊಟ್ಟ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಸೂಟೇಬಿಲಿಟಿ, ಕನೆಕ್ಟಿವಿಟಿ, ಅದು ವಯಬಿಲಿಟಿ ಆಗ್ತದೆ ಇಲ್ಲ ಫೈನಾನ್ಷಿಯಲಿ. ಯಾಕಂದ್ರೆ ನಾಳೆ ಯಾರಿಗಾರೆ ನಾವು ಡೆವಲಪರ್ಗೆ ಬಂದು ಯಾವುದೇ ಸೈಟ್ ತೋರಿಸಲಿ, ಡೆವಲಪರ್ ನಾವು ಸೈಟ್ ಕೊಡ್ತೀವಿ, ನೀವು ಏರ್ಪೋರ್ಟ್ ಮಾಡೋದಲ್ಲ ಅವನು. ಅಲ್ಲಿ ಪ್ಯಾಸೆಂಜರ್ ಲೋಡ್ ಎಷ್ಟು ಬರ್ತದೆ, ಕಾರ್ಗೋ ಲೋಡ್ ಎಷ್ಟು ಬರ್ತದೆ, ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ, ಇಲ್ಲ ಬರೋದಿಲ್ಲ ಅವರು. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ತಗೊಳ್ಳಿ ನಾವು, ಅವಾಗ ಯಾಕೆ ವಯಬಿಲಿಟಿ ಬರೋ ಸಲುವಾಗಿ ನಾವು 150 ಕಿಲೋಮೀಟರ್ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳಿ ನಾವು ಅವರಿಗೆ ವಯಬಿಲಿಟಿ ಬರೋ ಸಲುವಾಗಿ ಕೊಟ್ಟಿದ್ವಿ. ಅವಾಗ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅರ್ಥ ಆಯ್ತಲ್ಲ ನಮಗೆ. ವಯಬಿಲಿಟಿ ಸಲುವಾಗಿ ಅವರಿಗೆ 2033 ತನಕ 2ನೇ ಏರ್ಪೋರ್ಟು 150 ಕಿಲೋಮೀಟರ್ ಬರಲ್ಲ ಅಂತೇಳಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಕೊಟ್ಟಿದ್ವಿ. ಹಿಂಗೆಲ್ಲ ಬಹಳಷ್ಟು ಇದೆ, ಅದಷ್ಟು ಸರಳವಾಗಿಲ್ಲ ಅದು. ಇದಲ್ಲದೆ ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ಈಗ ಒಂದು ಕಡೆ ನಮ್ಮ ಯಲಹಂಕ ಏರ್ ಬೇಸ್ ತೋರ್ದಿದೆ, ಇನ್ನೊಂದು ಕಡೆ HAL ಅವ್ರದ್ದು ಏರ್ ಸ್ಪೇಸ್ ಇದೆ. ಏರ್ ಸ್ಪೋರ್ಟ್ಸ್ ಅದಕ್ಕೊಂದು ಏರ್ ಸ್ಪೇಸ್ ನಾವು ಬರ್ಕೋಬೇಕಾದ್ರೆ ನಾವು ಮತ್ತೆ ಅಲ್ಲೊಂದು ಜಾಯಿಂಟ್ ಕಮಿಟಿ ಬರ್ತದೆ. ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗಬೇಕಾಗ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನ, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು, ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋದು ಕನಕಪುರ ಮಾಡೋಣಂತೆ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಸ್ವಾಭಾವಿಕ ನೋಡಿ, ಏನಾಗಿದೆ ಗೊತ್ತಾ, ಈಗ ನನ್ನನ್ನು ಹಿಡ್ಕೊಂಡು ಉತ್ತರ ಜನ, ನಮ್ಮ ಪಾಪ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಬಹಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಳಿಯಿಂದ ಆ ಕಡೆ ಬರ್ತೀವಿ, ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನಾವು ಸಿರಾಗ್ ಮಾಡಬೇಕು ಅಂತಂದ್ರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದ್ರೆ ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಡಿಸ್ಟಿಕ್ ಏರ್ಪೋರ್ಟ್, ತುಮಕೂರು, ಶಿರಾ, ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. ಅವ್ರಿಗೆ ಅದನ್ನು ಹೇಳಿದ್ದೀನಿ, ತುಮಕೂರು, ಶಿರಾ, ಚಿತ್ರದುರ್ಗ ಏನಿದೆಯಲ್ಲ ಆ ಭಾಗಕ್ಕೆ ಒಂದು ಡಿಸ್ಟಿಕ್ ಏರ್ಪೋರ್ಟ್ ಅನ್ನು ಕೂಡ ಮಾಡಬೇಕು. ಇಟ್ ಟೇಕ್ಸ್ ಟೈಮ್. ನೋಡಿ, ನಮ್ಗೆ ಸಫಿಷಿಯಂಟ್ ಟೈಮ್ ಇದೆ, 33 ತನಕ ಟೈಮ್ ಇದೆ. ಈಗ ನಾವು ಚಾಲೂ ಮಾಡಿದ್ದು ಅಡ್ವಾನ್ಸ್ ಆಕ್ಷನ್. ಈಗ ಯಾಕಂದ್ರೆ ನಾವು 33 ಆದ್ಮೇಲೆ ಅವಾಗ ಸ್ಟಾರ್ಟ್ ಮಾಡ್ಕೋದ್ರೆ 2040 ಹೋಗುತ್ತೆ. ಈ 2025 ಇದೆಲ್ಲ ಫೈನಲ್ ಆಗಬೇಕು, 26 ಆಗುತ್ತೆ. ಮುಂದೆ ನಾವು ಅದನ್ನು ಅವಾರ್ಡ್ ಮಾಡಿ ಎಲ್ಲೋ ಮಾಡಿ ಫೈನಲೈಸ್ ಮಾಡಿ ಎಲ್ಲ ಮಾಡಬೇಕಂದ್ರೆ ಯಾರು ಪ್ರೈವೇಟ್ ಪ್ಲೇಯರ್ ಬಂದು ಅದನ್ನು ಇದು ತಗೊಂಡಾಗ ಅಲ್ಲಿ ನಾವು ಆ ಪ್ರೊಸೆಸ್ ಮಾಡಬೇಕಾಗ್ತದೆ. ಎಲ್ಲ ಮಾಡಿದ್ಮೇಲೆ ಇಟ್ ವಿಲ್ ಟೇಕ್ ಕಮ್ ಟು 2030 ಹತ್ರ ಬಂದ್ಬಿಡ್ತದೆ. ಅವಾಗ 2031, 32 ಬಂದ್ಬಿಡ್ತದೆ. ವಿಜಯಪುರದ್ದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಎನ್ವಿರಾನ್ಮೆಂಟ್ ಕೇಸ್ ಇದೆ, ಒಂದು ವಯಲೇಷನ್ಸ್ ಕೇಸ್ನಲ್ಲಿ ಒಂದು 245 ಕೇಸಸ್ ಒಬ್ಬರು NGO ಹಾಕಿದ್ದಾರೆ, ಆರ್ಡರ್ಸ್ ರಿಸರ್ವ್ ಮಾಡಿದ್ದಾರೆ. ಅದು ಬಹುಶಃ ಈ ತಿಂಗಳಲ್ಲಿ ಅದು ಆರ್ಡರ್ ಬಂದ್ಬಿಟ್ರೆ ಬಹುಶಃ ಮುಂದಿನ 6 ತಿಂಗಳಲ್ಲಿ ನಾವು ಏರ್ಪೋರ್ಟ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಫೈರ್ದು ಆಗಿದೆ, ಅದು ಸರಿ, ಫೈರ್ ಕ್ಲಿಯರ್ ಆಗಿದೆ. ಈಗ ಓನ್ಲಿ ಎನ್ವಿರಾನ್ಮೆಂಟ್ ಇದನ್ನ ಒಬ್ಬರು ಪ್ರೈವೇಟ್ ಇದನ್ನ ನಮ್ದು ಒಂದೇ ಅಲ್ಲ, ಒಂದು 245 ಕೇಸಸ್ ಅನ್ನು ಹಾಕಿದ್ದಾರೆ. ಥ್ಯಾಂಕ್ ಯು. $2,015 ಈಗ ಕೇಳ್ತಾ ಇದ್ದಾರೆ. 2015 ಹಿಂದೆನೇ ಬಹುಶಃ ಅದಕ್ಕೆ ಒಮ್ಮೆ ನಿರ್ಣಯ ಹೋಗಿದೆ. ಅದು ಕರೆಕ್ಟಾ? ಅದು ರಾಯ್ ರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯ್ ರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾ ನೋಡಿದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಅದು ಪಕ್ಷ ಗಮನಿಸ್ತದ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು
AICC ಅಂತ ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ. ಸಲಹೆಗಾರರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಅದಕ್ಕೆ ಕೇಳಬೇಕಪ್ಪ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಏನೋ ಅಷ್ಟು ಸಮಸ್ಯೆ ಕಾಣಿಸ್ತಿದೆ ಸರ್ಕಾರದಲ್ಲಿ. ನನಗೆ ಗೊತ್ತಿಲ್ಲ, ಅದು ಪಕ್ಷ ನಿರ್ಣಯ ತಗೋತದ್ರ ಬಗ್ಗೆ. ಥ್ಯಾಂಕ್ ಯು.